ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿತಿನ್ಯಾಸ್ ಕೆಫೆ. ನಾನಿವತ್ತು ಇನ್ಸ್ಟೆಂಟ್ ಆಗಿ ನಿಂಬೆಹಣ್ಣಿನ ಉಪ್ಪಿನಕಾಯಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ನಿಂಬೆಹಣ್ಣುಗಳನ್ನ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಮಾಡೋದಕ್ಕೆ ಬಳಸುವ ಪಾತ್ರೆಗಳಲ್ಲಿ ಯಾವುದ್ರಲ್ಲೂ ಸಹ ನೀರಿರಬಾರ್ದು, ಆ ರೀತಿ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗ್ಬಿಡುತ್ತೆ. ನಿಂಬೆಹಣ್ಣುಗಳನ್ನ ಕಟ್ ಮಾಡಿಕೊಂಡು ಅದರಲ್ಲಿರುವಂತಹ ಬೀಜಗಳನ್ನ ತೆಗಿಬೇಕು. ಯಾಕಂದ್ರೆ ತುಂಬಾ ಬೀಜಗಳಿರೋದ್ರಿಂದ ಉಪ್ಪಿನಕಾಯಿ ಸ್ವಲ್ಪ ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಆದಷ್ಟು ಬೀಜಗಳನ್ನ ತೆಗಿಬೇಕು. ನಾನಿಲ್ಲಿ ಒಂದು ನಿಂಬೆಹಣ್ಣಲ್ಲಿ 4 ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನ ತುಂಬಾ ಚಿಕ್ಕದಾಗಿ ಬೇಕು ಅಂದ್ರೆ 8 ಪೀಸ್ಗಳನ್ನಾಗಿ ಮಾಡ್ಕೋಬಹುದು. ನಿಂಬೆಹಣ್ಣು ತುಂಬಾ ಹುಳಿ ಇರೋದ್ರಿಂದ ನಿಂಬೆ ರಸನ ಪೂರ್ತಿಯಾಗಿ ಉಪ್ಪಿನಕಾಯಿಗೆ ಸೇರಿಸಬಾರ್ದು. ಯಾಕಂದ್ರೆ ಉಪ್ಪಿನಕಾಯಿ ತುಂಬಾ ಹುಳಿ ಆಗುತ್ತೆ, ಆಮೇಲೆ ತಿನ್ನೋದಕ್ಕಾಗಲ್ಲ. ಹಾಗಾಗಿ 3/4 ಭಾಗದಷ್ಟು ನಿಂಬೆ ರಸನ ಅದರಲ್ಲೇ ಬಿಟ್ಟು 1/4 ಭಾಗದಷ್ಟು ನಿಂಬೆ ರಸನ ತೆಗೆದುಕೋಬೇಕು. ಇಲ್ಲಿ ನೋಡಿ, ನಾನು ಸ್ವಲ್ಪ ನಿಂಬೆ ರಸನ ಅದರಲ್ಲೇ ಬಿಟ್ಟು ಸ್ವಲ್ಪ ಮಾತ್ರನೇ ತೆಗೆದಿಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎಲ್ಲಾ ನಿಂಬೆ ಹಣ್ಣುಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ 1 ಬೌಲ್ ಅಷ್ಟು ಆಯಿಲ್ ಸೇರಿಸ್ತಾ ಇದ್ದೀನಿ. ಆಯಿಲ್ ಕಾದ ನಂತರ 2 ಸ್ಪೂನ್ ಸಾಸಿವೆ ಹಾಕೊಂಡು ಸಾಸಿವೆನ ಸಿಡಿಸ್ಕೋಬೇಕು. ನಾನಿಲ್ಲಿ ಸುಮಾರು 30 ನಿಂಬೆ ಹಣ್ಣುಗಳನ್ನ ತಗೊಂಡಿದ್ದೀನಿ. ಅದಕ್ಕೆ ಬೇಕಾಗುವಷ್ಟು ಆಯಿಲು, ಉಪ್ಪು ಮತ್ತೆ ಖಾರನ ತಗೋತಾ ಇದ್ದೀನಿ. ನೀವು ಎಷ್ಟು ನಿಂಬೆಹಣ್ಣು ತಗೋತೀರಾ, ಯಾವ ಪ್ರಮಾಣದಲ್ಲಿ ತಗೋತೀರಾ ಅದ್ರ ಮೇಲೆ ಉಪ್ಪು, ಎಣ್ಣೆ, ಖಾರನ ಹಾಕೋಬೇಕಾಗತ್ತೆ. ಕಟ್ ಮಾಡಿಟ್ಟಿರುವ ನಿಂಬೆಹಣ್ಣನ್ನ ಇವಾಗ ಆಯಿಲ್ಗೆ ಸೇರಿಸ್ಕೊಂಡು ಈ ರೀತಿಯಾಗಿ ನಿಧಾನವಾಗಿ ತಿರುಗಿಸ್ಕೋಬೇಕು. ನಂತರ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 3/4 ಬೌಲ್ ಅಷ್ಟು ಹರಳುಪ್ಪನ್ನ ತಗೊಂಡಿದ್ದೀನಿ. ಉಪ್ಪು ಸೇರಿಸ್ಕೊಂಡ ನಂತರ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಸ್ವಲ್ಪನೂ ತಾಗಿಸ್ಬಾರ್ದು. ಉಪ್ಪನ್ನ ತಕ್ಷಣ ಸೇರಿಸೋದ್ರಿಂದ ನಿಂಬೆಹಣ್ಣಲ್ಲಿ ಇದ್ದಂತ ಹುಳಿ ಎಲ್ಲ ಬಿಟ್ಟು ನಿಂಬೆಹಣ್ಣು ಬೇಗ ಸಾಫ್ಟ್ ಆಗುತ್ತೆ. ಇವಾಗ ಇದನ್ನ ಸುಮಾರು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನಿಂಬೆಹಣ್ಣಿನ ಸಿಪ್ಪೆನೂ ಸಹ ಗಟ್ಟಿ ಇರೋದ್ರಿಂದ ಬೇಗ ಸಾಫ್ಟ್ ಆಗಲ್ಲ. ಹಾಗಾಗಿ 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಇವಾಗ ನೋಡಿ, ಸುಮಾರು 20 ನಿಮಿಷ ಆಗಿದೆ. ನಿಂಬೆಹಣ್ಣಲ್ಲಿದ್ದಂಥ ಹುಳಿ ಎಲ್ಲ ಬಿಟ್ಟು ನಿಂಬೆಹಣ್ಣು ಸ್ವಲ್ಪ ಸಾಫ್ಟ್ ಕೂಡ ಆಗಿದೆ. ಫ್ಲೇಮ್ ಇವಾಗ ಮೀಡಿಯಂ ಅಲ್ಲೇ ಇರಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ಕೊಬರೋಣ. ನಂತರ ಒಂದು ಪ್ಯಾನ್ಗೆ 2 ಸ್ಪೂನ್ ಮೆಂತ್ಯ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫ್ಲೇಮ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಮೆಂತ್ಯನ ನಿಧಾನವಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಂತರ ಅದೇ ಪ್ಯಾನ್ಗೆ 2 ಸ್ಪೂನ್ ಸಾಸಿವೆ ಹಾಕೊಂಡು ಫ್ರೈ ಮಾಡ್ಕೋಬೇಕು. ಸಾಸಿವೆ ಚಟಪಟ ಅನ್ನೋವರೆಗೂ ಹುರ್ಕೊಂಡಿದ್ದಾದ ನಂತರ ಇವೆರಡನ್ನೂ ಒಂದು ಪ್ಲೇಟ್ಗೆ ಹಾಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈ ಕಡೆ ಇದನ್ನ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ನೋಡಿ, ಸುಮಾರು 30 ನಿಮಿಷಗಳಾಗಿದೆ. ಈ ಸಮಯದಲ್ಲಿ ನಾನಿಲ್ಲಿ 4 ಸ್ಪೂನ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ. ನಾವು ಚಿಲ್ಲಿ ಪೌಡರ್ ಹಾಕಿದ ತಕ್ಷಣ ಉಪ್ಪಿನಕಾಯಿನ ಕಲರ್ ಬಂದೋಯ್ತು. ಇವಾಗ ಇದನ್ನ ಸುಮಾರು ಒಂದು 10 ನಿಮಿಷಗಳ ಕಾಲ ಕುದಿಸ್ಕೋಬೇಕಾಗತ್ತೆ. ಚಿಲ್ಲಿ ಪೌಡರ್ ಎಲ್ಲ ಉಪ್ಪಿನಕಾಯಿಗೆ ಹೊಂದ್ಕೊಂಡು ಅದರಲ್ಲಿ ಇದ್ದಂತ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ. ಈ ಕಡೆ ಮೆಂತ್ಯ ಮತ್ತೆ ಸಾಸಿವೆ ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕೊಂಡು ಸಣ್ಣದಾಗಿ ಪೌಡರ್ ಮಾಡಿ ಇಟ್ಕೋಬೇಕು. ನೋಡಿ, ಇಷ್ಟು ಸಣ್ಣದಾಗಿ ಪೌಡರ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಎಷ್ಟು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತ ಪೌಡರ್ನ ಇವಾಗ ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ಇದನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪಿನಕಾಯಿ ಇವಾಗ ರೆಡಿ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಹಿಂಗ್ ಸೇರಿಸಬೇಕು. ಒಂದು ಪ್ಯಾನ್ಗೆ 2 ಸ್ಪೂನ್ ಆಗೋಷ್ಟು ಆಯಿಲ್ ಸೇರಿಸಿ, ಆಯಿಲ್ ಬಿಸಿ ಆದ ನಂತರ ಅದಕ್ಕೆ ಹಿಂಗ್ ಹಾಕ್ಬೇಕು. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ. ಹಿಂಗ್ ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ಇದನ್ನ ಇವಾಗ ಉಪ್ಪಿನಕಾಯಿಗೆ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ, ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗಿದೆ. ಉಪ್ಪಿನಕಾಯಿನ ಸ್ಟೋರ್ ಮಾಡೋದಕ್ಕೆ ಪಿಂಗಾಣಿ ಅಥವಾ ಗ್ಲಾಸ್ ಜಾರ್ಗಳನ್ನು ಉಪಯೋಗಿಸ್ಬೇಕು. ಪ್ಲಾಸ್ಟಿಕ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬೇಡಿ. ಉಪ್ಪಿನಕಾಯಿನ ಇವಾಗಲೇ ಉಪಯೋಗಿಸ್ಕೋಬಹುದು, ಆದರೆ 1-2 ದಿನ ಬಿಟ್ಟರೆ ಅದು ನೀಟಾಗಿ ಮಾಗುತ್ತೆ. ಅವಾಗ ತಿನ್ನೋಕ್ಕಿನ್ನ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ಉಪ್ಪಿನಕಾಯಿ ಮಾಡ್ತಿದ್ದೀರಾ ಅಂದರೆ ಈ ಮೆಥಡ್ನ ಫಾಲೋ ಮಾಡಿ. ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಬರುತ್ತೆ.